ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ನಮಗೆ ಬರುವ ಅನೇಕ ಕನಸುಗಳು ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನು ಸೂಚಿಸ್ತವೆ ಎಂದು ಜ್ಯೋತಿಷಿಗಳು ಹೇಳ್ತಾರೆ. ಆದರೆ ಕೆಲವು ಕನಸುಗಳನ್ನು ಯಾರೊಂದಿಗೂ ಹೇಳಬಾರದು. ನಿಮಗೆ ಬರುವ ಕೆಲವು ಕನಸುಗಳು ಒಳ್ಳೆಯದಾಗಿದ್ದರೆ ಇನ್ನು ಕೆಲವು ಕೆಟ್ಟ ಸಂಕೇತಗಳಾಗಿರ್ತವೆಂದು ಪಂಡಿತರ ಅಭಿಪ್ರಾಯ. ನಿದ್ರೆಯಲ್ಲಿ ಬರುವ ಕನಸುಗಳು ಯಾವ ರೀತಿಯ ಸೂಚನೆಗಳನ್ನು ನೀಡ್ತವೆಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಾಸ್ತುಶಾಸ್ತ್ರದ ಪ್ರಕಾರ ಮುಂಜಾನೆ ಬರುವ ಕನಸುಗಳು ನಿಜವಾಗ್ತವೆ. ಯಾವುದೇ ಒಂದು ಕನಸು ಸೂರ್ಯೋದಯದ ನಂತರ ಬಂದರೆ ಸುಮಾರು 15 ದಿನಗಳಲ್ಲಿ ಅದು ನಿಜವಾಗ್ತದೆ. ನಮಗೆ ಬರುವ ಅನೇಕ ಕನಸುಗಳು ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನು ಸೂಚಿಸ್ತವೆ ಎಂದು ಜ್ಯೋತಿಷಿಗಳು ಹೇಳ್ತಾರೆ. ಆದರೆ ಕೆಲವು ಕನಸುಗಳನ್ನು ಯಾರೊಂದಿಗೂ ಹೇಳಬಾರದು. ನಿಮಗೆ ಬರುವ ಕೆಲವು ಕನಸುಗಳು ಒಳ್ಳೆಯದಾಗಿದ್ದರೆ ಇನ್ನು ಕೆಲವು ಕೆಟ್ಟ ಸಂಕೇತಗಳಾಗಿರ್ತವೆ ಎಂದು ಪಂಡಿತರ ಅಭಿಪ್ರಾಯ. ಸ್ವಪ್ನಶಾಸ್ತ್ರಗಳ ಪ್ರಕಾರ ಯಾರಾದರೂ ಸತ್ತಂತೆ ನಿಮಗೆ ಕನಸು ಬಂದರೆ ಅದನ್ನ ಯಾರೊಂದಿಗೂ ಹೇಳಬಾರದು. ಇಂತಹ ಕನಸುಗಳು ನಿಮಗೆ ಬಂದರೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ದೂರವಾಗ್ತವೆ ಎಂದು ಅರ್ಥ. ನಿಮ್ಮ ಕನಸಿನಲ್ಲಿ ನಿಮ್ಮ ಮರಣವು ಕಂಡರೆ ಅದು ಶುಭಪ್ರದ. ನೀವು ಶೀಘ್ರದಲ್ಲೇ ಅದೃಷ್ಟವನ್ನ ಪಡೆಯಲಿದ್ದೀರಿ ಎಂದು ಅರ್ಥ. ಇನ್ನು ಮರಣಕ್ಕೆ ಸಂಬಂಧಿಸಿದಂತೆ ಕೆಲವು ಅನಿಷ್ಟ ಕನಸುಗಳು ಸಹ ಇರ್ತವೆ. ಕನಸಿನಲ್ಲಿ ಆತ್ಮಹತ್ಯೆಯನ್ನ ನೋಡಿದ್ರೆ ಅದು ತುಂಬಾ ಅನಿಷ್ಟ. ಇಂತಹ ಕನಸು ಬಂದರೆ ನೀವು ಯಾವುದಾದರೂ ತೊಂದರೆಗೆ ಸಿಲುಕಲಿದ್ದೀರಿ ಎಂದು ಸಂಕೇತ. ಚಿನ್ನದ ಆಭರಣಗಳು ಕನಸಿನಲ್ಲಿ ಕಂಡ್ರೆ ಅದು ತುಂಬಾ ಅದೃಷ್ಟ. ಇಂತಹ ಕನಸನ್ನು ಸಹ ಯಾರೊಂದಿಗೂ ಹೇಳಬಾರದು. ಚಿನ್ನವನ್ನ ನೀವು ಕನಸಿನಲ್ಲಿ ನೋಡಿದ್ರೆ ಶೀಘ್ರದಲ್ಲೇ ನಿಮ್ಮ ಸಂಪತ್ತು ಹೆಚ್ಚಾಗಲಿದೆ ಎಂದು ಅರ್ಥ ಮಾಡಿಕೊಳ್ಬೇಕು. ಕನಸಿನಲ್ಲಿ ದೆವ್ವ ಕಾಣಿಸುವುದು ಸಹ ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಯನ್ನ ಸೂಚಿಸುತ್ತದೆ. ನಿಮಗೆ ದುಸ್ವಪ್ನಗಳು ಹೆಚ್ಚಾಗಿ ಬರುತ್ತಿದ್ದರೆ ಮಲಗುವ ಮೊದಲು ನಿಮ್ಮ ದಿಮ್ಮಿನ ಕೆಳಗೆ 2 ಲವಂಗಗಳನ್ನು ಇಟ್ಕೊಂಡು ಮಲಗಿ. ಈ ಸಣ್ಣ ಪರಿಹಾರವನ್ನು ಅನುಸರಿಸೋದ್ರಿಂದ ದುಸ್ವಪ್ನಗಳ ಸಮಸ್ಯೆಯಿಂದ ಹೊರಬರಬಹುದು. ನಿಮ್ಮ ಕನಸಿನಲ್ಲಿ ಹಾವು ಕಚ್ಚಿ ರಕ್ತ ಬಂದಂತೆ ಕಂಡ್ರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಅದೃಷ್ಟ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಬೇಕು. ಹಾಗೆಯೇ ಹಾವನ್ನು ನೀವು ಕೊಂದಂತೆ ಕನಸು ಬಂದರೆ ಕಷ್ಟಗಳು ಎದುರಾಗ್ತವೆ. ನಿಮ್ಮ ಕನಸಿನಲ್ಲಿ ನಿಮ್ಮ ಹೆಂಡತಿ ಕಾಣಿಸಿದ್ರೆ ತುಂಬಾ ಶುಭಪ್ರದ ಎಂದು ಭಾವಿಸ್ತಾರೆ. ಇಂತಹ ಕನಸುಗಳು ವೈವಾಹಿಕ ಜೀವನದಲ್ಲಿ ಆನಂದವನ್ನ ಸೂಚಿಸ್ತವೆ. ಯಾರಿಗಾದರೂ ಕನಸಿನಲ್ಲಿ ತಮ್ಮ ಹೆಂಡತಿ ಮರಣಿಸಿದಂತೆ ಕಂಡ್ರೆ ತುಂಬಾ ಶುಭವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಬೇಕು. ಹೆಂಡತಿ ಸತ್ತಂತೆ ಕನಸು ಬಂದರೆ ಶುಭವೇನು ಎಂದು ಅನ್ಕೊಳ್ತಾ ಇದ್ದೀರಾ? ಇಂತಹ ಕನಸುಗಳಿಂದ ನಿಮ್ಮ ಹೆಂಡತಿಯ ವಯಸ್ಸು ಹೆಚ್ಚಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಹೆಂಡತಿಯ ಆರೋಗ್ಯ ಚೆನ್ನಾಗಿರುತ್ತದೆ ಎಂದು ಅರ್ಥ. ಗಂಡ ಸತ್ತಂತೆ ಕನಸು ಬಂದರೂ ಇದೇ ಅರ್ಥ. ಹೆಂಡತಿಯೊಂದಿಗೆ ನಿಕಟವಾಗಿ ಶೃಂಗಾರದಲ್ಲಿರುವಂತೆ ಕನಸು ಬಂದರೆ ನಿಮ್ಮಿಬ್ಬರ ನಡುವೆ ಪ್ರೇಮ ಬಂಧ ಹೆಚ್ಚುತ್ತಿದೆ ಎಂದು ಅರ್ಥ ಮಾಡಿಕೊಳ್ಬೇಕು. ಮಾಂಸ ತಿನ್ನುತ್ತಿರುವಂತೆ ಕನಸುಗಳು ಬಂದರೆ ನಿಮಗೆ ಶೀಘ್ರದಲ್ಲೇ ಗಾಯಗಳಾಗ್ತವೆ ಎಂದು ತಿಳಿದುಕೊಳ್ಬೇಕು. ಆದ್ದರಿಂದ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋದು ಉತ್ತಮ. ನಿಮ್ಮ ಕನಸಿನಲ್ಲಿ ನಾಯಿಗಳು ಕಚ್ಚಿದಂತೆ ಕಂಡ್ರೆ ಶೀಘ್ರದಲ್ಲೇ ಕಷ್ಟಗಳು ಪ್ರಾರಂಭವಾಗ್ತವೆ. ಕೆಲವೊಮ್ಮೆ ನಮ್ಮ ಕನಸಿನಲ್ಲಿ ನಮ್ಮನ್ನ ಯಾರೋ ಹೊಡೆದಂತೆ ಅನಿಸುತ್ತದೆ. ಹಾಗೆ ಹೊಡೆತಗಳನ್ನು ತಿಂತಿರುವಂತೆ ಕನಸುಗಳು ಬಂದರೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗ್ತಾರಂತೆ. ನಿಮಗೆ ಮದುವೆಯಾದಂತೆ ಕನಸು ಬಂದರೆ ನಿಮ್ಮ ಜೀವನದಲ್ಲಿ ತೊಂದರೆಗಳು ಎದುರಾಗ್ತವಂತೆ. ಕನಸಿನಲ್ಲಿ ಕುಂಕುಮ ಹಚ್ಚಿಕೊಂಡಂತೆ ಕಂಡ್ರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದಂತೆ. ನಿಮ್ಮ ಅಂಗೈಯಲ್ಲಿ ತುರಿಕೆ ಪ್ರಾರಂಭವಾದರೆ ಅಕಸ್ಮಾತಾಗಿ ಹಣ ಬರುವ ಸಾಧ್ಯತೆ ಇದೆ. ಹಿರಿಯರು ಆಶೀರ್ವದಿಸುತ್ತಿರುವಂತೆ ಕನಸು ಬಂದರೆ ನಿಮಗೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗ್ತವೆ ಎಂದು ತಿಳಿದುಕೊಳ್ಬೇಕು. ಕನಸಿನಲ್ಲಿ ನೀರು ಕುಡಿಯುತ್ತಿರುವಂತೆ ಕಂಡರೆ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ತಿಳ್ಕೊಳ್ಬೇಕು. ರೈಲು ಏರುತ್ತಿರುವಂತೆ ಕನಸು ಬಂದರೆ ಯಾತ್ರೆಗಳನ್ನು ಮಾಡ್ತೀರಿ ಎಂದು ಅರ್ಥ. ಇನ್ನು ಕಾಲು ಜಾರಿ ಬಿದ್ದಂತೆ ಕನಸು ಬಂದರೆ ನಿಮ್ಮ ಅಷ್ಟ ಕಷ್ಟಗಳು ಎದುರಾಗ್ತವೆ ಎಂದು ತಿಳಿದುಕೊಳ್ಬೇಕು. ಕನಸಿನಲ್ಲಿ ಬೆಂಕಿ ಕಂಡರೆ ಅಸಲು ಒಳ್ಳೆಯದಲ್ಲ. ಇದರಿಂದ ನಿಮ್ಮ ಸಂಬಂಧ ನಾಶವಾಗುವ ಸಾಧ್ಯತೆ ಇರುತ್ತದಂತೆ. ಕನಸಿನಲ್ಲಿ ನೀವು ಆನಂದವಾಗಿ ನಗುತ್ತಾ ಕಂಡರೆ ಶೀಘ್ರದಲ್ಲೇ ನಿಮಗೆ ಯಾವುದೋ ಅಪಾಯ ಸಂಭವಿಸಲಿದೆ ಎಂಬುದಕ್ಕೆ ಸೂಚನೆ. ಕೋಪದಿಂದ ಬೈಯುತ್ತಿರುವಂತೆ ಕನಸು ಬಂದರೆ ತೀವ್ರ ಅಪಾಯಗಳು ಸಂಭವಿಸುತ್ತವೆ ಎಂದು ಸಂಕೇತ. ನಿಮ್ಮ ಕನಸಿನಲ್ಲಿ ರಕ್ತ ಕಂಡರೂ ಬೋಳು ಮಾಡಿಸಿಕೊಂಡಂತೆ ಕನಸು ಬಂದರೂ ಮರಣ ವಾರ್ತೆಯನ್ನ ಕೇಳ್ತೀರಂತೆ. ಇಂತಹ ದುಸ್ವಪ್ನಗಳು ಆಗಾಗ್ಗೆ ಕಾಡುತ್ತಿದ್ದರೆ ಶಿವನನ್ನ ಆರಾಧಿಸಬೇಕೆಂದು ಶಾಸ್ತ್ರಗಳು ಹೇಳ್ತವೆ. ಇಂತಹ ಕನಸುಗಳು ಬಂದಾಗ
ಸಹಜವಾಗಿಯೇ ಆತಂಕ ಉಂಟಾಗುತ್ತದೆ. ದುಸ್ವಪ್ನಗಳು ಕಾಡ್ತಾ ಇದ್ರೆ ನಿತ್ಯವೂ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು. ನಿಮ್ಮ ಕನಸಿನಲ್ಲಿ ನೀರು ಕಂಡ್ರೆ ನಿಮಗೆ ಶುಭ ಫಲಿತಾಂಶಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ನಿಮಗೆ ಲಕ್ಷ್ಮೀ ದೇವಿ ಅನುಗ್ರಹ ಖಂಡಿತವಾಗಿಯೂ ಲಭಿಸುತ್ತದೆ ಎಂದು ಅರ್ಥ. ಕನಸಿನಲ್ಲಿ ಮೀನುಗಳು ಕಂಡ್ರೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಶುಭ ಕಾರ್ಯ ನಡೆಯುತ್ತದೆ ಎಂದು ಅರ್ಥ ಮಾಡಿಕೊಳ್ಬೇಕು. ಪೂಜೆಗಳನ್ನು ಮಾಡುವಾಗ ದೇವರಿಗೆ ಅರ್ಪಿಸುವ ಹೂ ನಿಮ್ಮ ಮುಂದೆಯೇ ಬಿದ್ದರೆ ಅದನ್ನು ದೈವಾನುಗ್ರಹವೆಂದು ಭಾವಿಸಿ ನಿಮ್ಮ ಜೀವನದಲ್ಲಿನ ಅದೃಷ್ಟದ ಸಂಕೇತವೆಂದು ಭಾವಿಸಬೇಕು ಎಂಬ ನಂಬಿಕೆ ಇದೆ. ಹಾಗೆಯೇ ಮನೆಯಲ್ಲಿ ಪೂಜೆ ಮಾಡುವಾಗ ತೆಂಗಿನಕಾಯಿಯಲ್ಲಿ ಹೂ ಬಂದರೆ ಅದನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಬೇಕು. ಯಾವುದೇ ಪಕ್ಷಿ ಬಂದು ನಿಮ್ಮ ಮನೆಯಲ್ಲಿ ಗೂಡು ಕಟ್ಕೊಂಡ್ರೆ ಅದು ಬಹಳ ಶುಭ ಸೂಚಕವೆಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಬೆಳಿಗ್ಗೆ ನಿಮ್ಮ ಮನೆಯ ಮುಂದೆ ಕಾಗೆ ಕೂಗ್ತಿದ್ರೆ ನಿಮ್ಮ ಮನೆಗೆ ದೈವಾನುಗ್ರಹವಿದೆ ಎಂದು ಸಂಕೇತ. ಇನ್ನು ಗಾಳಿಯಲ್ಲಿ ಹಾರ್ತಿರುವಂತೆ ಬರುವ ಕನಸು ಉತ್ತಮ ಅನುಭವವನ್ನು ನೀಡುತ್ತದೆ. ಆದರೆ ಈ ರೀತಿ ಕನಸು ಬರೋದ್ರಿಂದ ಮರಣ ವಾರ್ತೆ ಕೇಳಬೇಕಾಗುತ್ತದೆ. ಹಾವುಗಳು, ಚೇಳುಗಳು ನಿಮ್ಮ ಕನಸಿನಲ್ಲಿ ಬಂದರೆ ನಿಮಗೆ ಹೆಚ್ಚು ಶತ್ರುಗಳಿದ್ದಾರೆ ಎಂದು ಅರ್ಥ. ಹಾವುಗಳನ್ನು ಕೊಂದಂತೆ ಕನಸು ಬಂದರೆ ಶೀಘ್ರದಲ್ಲೇ ನಿಮಗೆ ಏನು ಕೆಟ್ಟದ್ದು ಸಂಭವಿಸುತ್ತದೆಂದು ಅರ್ಥ ಮಾಡಿಕೊಳ್ಬೇಕು. ಪರಿಚಯವಿಲ್ಲದ ಸ್ತ್ರೀಯೊಂದಿಗೆ ಹೋಗ್ತಿರುವಂತೆ ಕನಸು ಬಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರಲಿವೆ ಎಂದು ಅರ್ಥ. ಕನಸಿನಲ್ಲಿ ಚಂದ್ರನು ಕಾಣಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಏರಿಳಿತಗಳಿಲ್ಲದೆ ನಿಮ್ಮ ಜೀವನ ಸುಗಮವಾಗಿ ಸಾಗುತ್ತದೆ ಎಂದು ಅರ್ಥ. ಹಣದ ಬಗ್ಗೆ ಕನಸು ಕಾಣುವುದು ಎಂದರೆ ಧನಲಾಭ ಪಡೆಯುತ್ತೀರಿ. ಒಂದು ವೇಳೆ ನಿಮಗೆ ಬಂದ ಕನಸಿನಲ್ಲಿ ಕುಂಭದ್ರೋಣ ಮಳೆ ಸುರಿಯುತ್ತಿರುವಂತೆ ಕಂಡ್ರೆ ನಿಮ್ಮ ವಿವಾಹ ಸಂಬಂಧ ಶೀಘ್ರದಲ್ಲೇ ಹಾಳಾಗುತ್ತದೆ ಎಂದು ಅರ್ಥ. ಕನಸಿನಲ್ಲಿ ಹಾಲು, ಜೇನುತುಪ್ಪ ಕಾಣಿಸ್ಕೊಂಡ್ರೆ ನಿಮಗೆ ಬಹಳ ಒಳ್ಳೆಯದಾಗುತ್ತದೆ. ಕೆಲವೊಮ್ಮೆ ನಮಗೆ ಕೆಲವು ಸ್ಥಳಗಳನ್ನು ಎಲ್ಲೋ ನೋಡಿದಂತೆ, ಮನುಷ್ಯರನ್ನು ಕೂಡ ನೋಡಿದಂತೆ ಅನಿಸುತ್ತದೆ. ಅದು ಕೂಡ ಕನಸುಗಳ ಪ್ರಭಾವ ಎಂದು ಪಂಡಿತರು ಹೇಳ್ತಾರೆ. ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆಯ ನಡುವಿನ ಸಮಯ ಬಹಳ ಶಕ್ತಿಶಾಲಿಯಾಗಿದೆ. ಇದನ್ನೇ ನಮ್ಮ ಶಾಸ್ತ್ರಗಳಲ್ಲಿ ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತಾರೆ. ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆಯ ಸಮಯದಲ್ಲಿ ಅನೇಕ ಅದ್ಭುತ ಶಕ್ತಿಗಳು ಇರ್ತವೆ. ಈ ಸಮಯದಲ್ಲಿ ದೇವತೆಗಳು ಸಂಚರಿಸ್ತಾರೆ ಎನ್ನುತ್ತಾರೆ. ಆದ್ದರಿಂದ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಎಚ್ಚರವಾದರೆ ಮಾತ್ರ ಬಹಳ ಅದೃಷ್ಟ. ನಿಮಗೆ ಹೊರಗೆ ಎಲ್ಲಾದರೂ ಗೂಬೆ ಕಾಣಿಸ್ಕೊಂಡ್ರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗಲಿದ್ದೀರಿ ಎಂದು ಸಂಕೇತ. ಗೂಬೆ ಕಾಣಿಸ್ಕೊಂಡ್ರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಪ್ರವೇಶಿಸಲಿದ್ದಾಳೆ ಎಂದು ಅರ್ಥ. ಹಾಗೆಯೇ ಅಕಸ್ಮಾತಾಗಿ ನಿಮ್ಮ ಮನೆಗೆ ಕಪ್ಪು ಇರುವೆಗಳು ಬಂದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಕಾಲಿಡ್ತಿದ್ದಾಳೆ ಮತ್ತು ನಿಮಗೆ ಹೆಚ್ಚು ಹಣ ಸಿಗುತ್ತಿದೆ ಎಂದು ನಂಬಿಕೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರಬೇಕೆಂದರೆ ಮುಖ್ಯವಾಗಿ ನಿಮ್ಮ ಮನೆ ಸ್ವಚ್ಛವಾಗಿರಬೇಕು. ಮನೆಯಲ್ಲಿ ಎಲ್ಲಿಯೂ ಧೂಳು ಕಸವಿಲ್ಲದೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅಂತಹ ಮನೆಗೆ ಲಕ್ಷ್ಮೀ ದೇವಿ ಬರಲು ಇಷ್ಟಪಡ್ತಾಳೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.